ಹಾಗೆ ಹೀರೋ ಹೀರೋಯಿನ್ ಸೆಲೆಕ್ಷನ್ ಹೇಗಾಯ್ತು ಹಾಗೆ ಯಾರ್ಯಾರೆಲ್ಲ ಇದ್ದಾರೆ ಬಿಕಾಸ್ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹೇಗೆ ಬರ್ಬೋದು ಯಾವ ಥರ ಬರ್ಬೋದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಸೈನ್ಸ್ ಫಿಕ್ಷನ್ ಅಂತ ಬಂದಾಗ ತುಂಬ ಜಾಸ್ತಿನೇ ಇರುತ್ತೆ ಸೊ ಹೇಗೆ ನೀವು ಆರ್ಟಿಸ್ಟ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ್ರಿ ಯಾರ್ಯಾರಿದ್ದಾರೆ ಬಾಲರಾಜ್ ವಾಡಿ ಸರ್ ಇದ್ದಾರೆ ಅದರಲ್ಲಿ. ಆ್ಯಂಡ್ ಅಪ್ಪಣ್ಣ ಅವರಿದ್ದಾರೆ. ಆ್ಯಂಡ್ ಅದೇ ಸೂರ್ಯ ಅವರಿದ್ದಾರೆ, ಅವ್ರದ್ದು ಡೆಬ್ಯೂ ಹೀರೋ ಆಗಿ. ಆ್ಯಂಡ್ ಹೀರೋಯಿನ್ ಅಷ್ಟೇ ಅಶ್ವಿನಿ ಪೊಲ್ಲೆಪಲ್ಲಿ ಇದ್ದಾರೆ. ಆ್ಯಂಡ್ ಅಮೃತ ಇದ್ದಾರೆ. ಸೊ ಅವರೆಲ್ಲ ಆಲ್ಮೋಸ್ಟ್ ಹೊಸಬ್ರೇ. ಸೊ ಸೆಲೆಕ್ಟ್ ಮಾಡೋ ಟೈಮಲ್ಲಿ ನಾನು ಹೀರೋಗೆ ಕಥೆಯನ್ನು ಹೇಳಿದಾಗ ಲೈಕ್ ಅವರು, ಮ್ಯಾಮ್ ಇದು ಫಸ್ಟ್ ಸಿನಿಮಾ, ಮೊದಲೇ ನೀವು ಡೆಡ್ ಬಾಡಿ ಅಂತೀರಾ, ಲೈಕ್ ಸ್ಕೆಲಿಟನ್ಸ್ ಅಂತೀರಾ, ಇದು ನನ್ನ ಕೈಲಿ ಮಾಡೋಕ್ಕಾಗತ್ತಾ ಅಂತ ಇದು ಮಾಡ್ತಿದ್ರು ಹೀರೋ. ಆ್ಯಂಡ್ ಐ ಸೆಡ್ ಇಲ್ಲ, ಇದು ನಿಮ್ಮ ಕೈಲಿ ಆಗತ್ತೆ. ಸೊ ಒಂದು ವರ್ಕ್ಶಾಪ್ ಅನ್ನೋದನ್ನು ಮಾಡಿದ್ವಿ ನಾವು ಆ್ಯಕ್ಚುಲಿ. ಹೀರೋಯಿನು ಅಷ್ಟೇ, ಎಲ್ಲರೂ ಅಂದರೆ ಅಪ್ಪಣ್ಣ ಆಲ್ಮೋಸ್ಟ್ ತುಂಬ ಮಾಡಿದ್ದಾರೆ. ಆ್ಯಂಡ್ ಬಾಲರಾಜ್ ವಾಡಿ ಸರು ಅಷ್ಟೇ. ಸೊ ಕಾಸ್ಟಿಂಗ್ ಅಂದರೆ ಇವ್ರುಗಳಿದ್ದಾರೆ, ಅಂದರೆ 3-4 ಜನ ಹೊಸಬ್ರು ಅಷ್ಟೇ. ಈಗ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಿಮ್ಮ ಸಿನಿಮಾನ ಜನ ನೋಡ್ಬೋದು ಅಂತ. ಇವಾಗ ತುಂಬ ಜನ ಭಯ ಪಡ್ತಾರೆ, ಅವರಿಗೆ ಅವ್ರಿಗೂ ನೀವು ಅದನ್ನು ರೀಚ್ ಮಾಡಬೇಕಾಗತ್ತೆ. ಸೊ ಏನು ಹೇಳ್ತೀರಾ ಆಡಿಯನ್ಸ್ಗೆ? ಆ ಆಡಿಯನ್ಸ್ಗೆ ಏನು ಅಂದರೆ, ಇವಾಗ ಈಗಿನ ಜನ್ರೇಷನ್ ಹೇಗಿದೆ, ಡೇಟಿಂಗ್ ಅನ್ನೋದು ಯಾವ ರೀತಿ ತೊಗೊಂಡಿದ್ದಾರೆ, ಇನ್ಫ್ಯಾಕ್ಟ್ ನೋಡೋದಾದ್ರೆ ತುಂಬ ಕಡೆ ಅದಕ್ಕೊಂದು ಬೆಲೆನೇ ಇಲ್ಲ. ಲೈಕ್ ವೈಫನ್ನು ಎಕ್ಸ್ಚೇಂಜ್ ಮಾಡೋ ಕಾನ್ಸೆಪ್ಟ್ಸ್ ಆಗಿರಬಹುದು, ಸಾಕಷ್ಟಿದೆ. ಸೊ ಈ ಸಿನಿಮಾ ಯಂಗ್ಸ್ಟರ್ಸ್ ಆ್ಯಕ್ಚುಲಿ ನೋಡಲೇಬೇಕು. ಅದೊಂದು ರೀಸನ್ನಿಂದ ಏನೇನೆಲ್ಲ ಆಗುತ್ತೆ, ಇನ್ಸಿಡೆಂಟ್ಸ್ ಆಗುತ್ತೆ, ಯಾವ ರೀತಿ ಹೋಗುತ್ತೆ, ನಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೊಬೇಕು ಅನ್ನೋದನ್ನು ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಯಂಗ್ಸ್ಟರ್ಸ್ ಎಲ್ಲ ಖಂಡಿತವಾಗ್ಲೂ ನೋಡಲೇಬೇಕು. ಫೆಬ್ಬಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಫೆಬ್ಬಲ್ ಪ್ಲಾನಿಂಗ್ ಇದೆ, ನೋಡೋಣ. ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಇವಾಗ ನೀವು ಕಂಪ್ಲೀಟ್ ಡೈರೆಕ್ಟರ್ ಪಟ್ಟ ತಗೋತಾ ಇದ್ದೀರಾ. ಈಗ ಆ್ಯಕ್ಟರ್ ಜೊತೆಗೆ ಡೈರೆಕ್ಟರ್ ಕೂಡ ಆ್ಯಡ್ ಆನ್ ಆಗ್ತದೆ. ಈ ಸಿನಿಮಾಲಿ ನೀವೇನಾದರೂ ಆ್ಯಕ್ಟ್ ಮಾಡಿದ್ದೀರಾ ಇಲ್ವಾ ಜಸ್ಟ್ ಬಾಸ್ ಅಂತ ಹೇಳಿ ಡೈರೆಕ್ಟರ್ ಆಗಿನೇ ವರ್ಕ್ ಕಂಟಿನ್ಯೂ ಮಾಡಿದ್ದೀರಾ? ಇಲ್ಲ, ನಾನು ಆ್ಯಕ್ಟ್ ಮಾಡಿಲ್ಲ ಇದರಲ್ಲಿ. ಟೋಟಲಿ ಡೈರೆಕ್ಷನ್ ಅಷ್ಟೇ. ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಅಂದ್ರೇ ತುಂಬ ಜವಾಬ್ದಾರಿ ಇರುತ್ತಲ್ಲ, ಸೊ ಆ್ಯಕ್ಟಿಂಗ್ ಕಡೆ ಹೋಗಿಲ್ಲ, ಡೈರೆಕ್ಷನ್ ಅಷ್ಟೇ. ಫ್ಯೂಚರಲ್ಲಿ ಗೊತ್ತಿಲ್ಲ. ಫ್ಯೂಚರ್ ಅದೇ ಹೇಳ್ತೀವಲ್ಲ, ಕಾಂಟ್ ಪ್ರಿಡಿಕ್ಟ್ ಅಂತ, ಹಾಗೆ ಗೊತ್ತಿಲ್ಲ. ಆ್ಯಕ್ಟಿಂಗ್ ಬಂದರೆ ನೋಡಬೇಕು. ಆ್ಯಂಡ್ ಡೈರೆಕ್ಷನ್ನೇ ಪ್ಲ್ಯಾನ್ ಇದೆ ನಂಗೆ. ಆಲ್ಮೋಸ್ಟ್ ಇನ್ನೊಂದು ಕಥೆಯನ್ನು ಆಲ್ಮೋಸ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ನೋಡಬೇಕು. ನಿಮ್ಮ ಚಿತ್ರಕ್ಕೆ ಆ್ಯಪಲ್ ಕಟ್ ಸಿನಿಮಾಗೆ ಒಳ್ಳೆಯದಾಗಲಿ. ಈಗ ನಾವು ಹಾಗೆ ಸ್ವಲ್ಪ ಹೀರೋ ಕಡೆಗೆ ಹೋಗೋಣ. ಸೂರ್ಯ ಅವ್ರನ್ನ ಮಾತಾಡ್ಸೋಣ. ನಮ್ಮ ಜೊತೆ ಸೂರ್ಯ ಅವರಿದ್ದಾರೆ, ಈ ಸಿನಿಮಾದ ಹೀರೋ. ಅವ್ರ ಹತ್ರನೂ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಏನಾದರೂ ಸ್ವಲ್ಪ ಹಾಗೆ ಸೀಕ್ರೆಟ್ ಏನಾದರೂ ಸಿನಿಮಾ ಬಗ್ಗೆ ಹೇಳ್ತಾರ ಕೂಡ ಕೇಳೋಣ. ಯಾಕಂದರೆ ಡೈರೆಕ್ಟರ್ ತುಂಬ ಶಾರ್ಪ್ ಇರ್ತಾರೆ, ಯಾವತ್ತೂ ಹೇಳಲ್ಲ. ಹಾಗಾಗಿ ಹಾಯ್ ಸೂರ್ಯ ಅವರೇ, ಈಗ ನಿಮ್ಮದು ಡೆಬ್ಯೂ ಸಿನಿಮಾ ಇದು. ಏನೆಲ್ಲ ಅಂದರೆ ನಿಮಗೆ ಒಂದ್ಸಲ ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡಬೇಕು, ರಿಯಲ್ ಸ್ಕೆಲಿಟನ್ ಇರುತ್ತೆ ಅಂತಂದಾಗ ನಿಮ್ಮ ಡೈರೆಕ್ಟರ್ ಹೇಳ್ತಿದ್ರು ಸ್ವಲ್ಪ ಭಯ ಪಟ್ಟಿದ್ರು ಅಂತ. ಆ್ಯಕ್ಚುಲಾಗಿ ನಿಮ್ಮ ಫೀಲಿಂಗ್ ಹೆಂಗಿತ್ತು? ನಾನಾಗಿದ್ರೆ ಓಡೋಗ್ತಾ ಇದ್ದೆ ಅಫ್ಕೋರ್ಸ್, ಅಲ್ಲಿ 1 ಸೆಕೆಂಡ್ ನಿಂತ್ಕೋತಿರ್ಲಿಲ್ಲ. ನಿಮ್ಮ ಫೀಲಿಂಗ್ ಹೆಂಗಿತ್ತು? ಕತೆ ಹೇಳಿದಾಗಲೇ ನನಗೆ ಈ ಥರ ವಿಚಿತ್ರವಾಗಿದೆಯಲ್ಲ ಕತೆ ಅಂತ ಅನಿಸ್ತು. ಫಸ್ಟ್ ಥಾಟ್ ಬಂದಿದೆ ಅದು ನನಗೆ. ಹೀರೋ ಅಂದಿದ ತಕ್ಷಣ ಲವರ್ ಬಾಯಿ ಇಲ್ಲ ಮಾಸ್ ಹೀರೋ, ಅಪ್ಪು ಸರ್ ಥರ, ಮಿಲನ ಥರ ಲವ್ ಸ್ಟೋರಿಗೆ ಬರ್ಬೋದು ನನ್ನ ಅನಿಸಿಕೆ ಐತಿ. ಇಲ್ಲ ದರ್ಶನ್ ಸರ್ ಥರ ಮಾಸ್ ಹೀರೋ ಅಂತ ಆ ಥರ ಥಿಂಕ್ ಮಾಡ್ಕೊಂಡಿದ್ದಿಲ್ಲ, ಈ ಥರ ಮಾಡಬೇಕು ಅಂತ. ಯಾಕೆಂತ ಹೇಳಿದ್ರೆ ಮೊದಲ ಸಲ ಟೈಮಲ್ಲಿ ಪುರುಷೋತ್ತಮ್ ಸರ್ಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ, ಯೋಗೇಶ್ ನಾರಾಯಣ್ ಪ್ರೊಡಕ್ಷನಲ್ಲಿ, ಎಸ್ ಸರ್ದು ಮೂವಿ. ಹಾಗೆ 2ನೇ ಸಲ ಸಿನಿಮಾದಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ನನಗೊಂದು ಥಾಟ್ ಇರುತ್ತಲ್ಲ, ಇಲ್ಲ ಗುರು ಮಾಸ್ ಹೀರೋನೇ ಆಗಬೇಕು, ಇಲ್ಲ ಕ್ಲಾಸ್ ಹೀರೋ ಆಗಬೇಕು ಅಂತ. ಬಟ್ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ. ನಾನು ಇರೋದಕ್ಕೂ ನಾನು ಮಾತಾಡೋದಕ್ಕೂ ಈ ಕಂಟೆಂಟ್ಗೂ ಸಂಬಂಧನೇ ಇಲ್ಲ. ಯಾಕೆಂದರೆ ಮಾನವಶಾಸ್ತ್ರ ಪ್ರೊಫೆಸರ್ ಅಂತ ಹೇಳಿದ್ರು. ಇದೇನು ಮಾನವಶಾಸ್ತ್ರ ಪ್ರೊಫೆಸರ್ ಅಂತ ಇರಲ್ಲ, ಏನಪ್ಪ ಇದು ಆ್ಯಂಥ್ರೋಪಾಲಜಿ ಪ್ರೊಫೆಸರ್, ನನ್ನ ಕೈಲಿ ಆಗುತ್ತೆ ನಿಭಾಯಿಸೋಕ್ಕೆ ಅಂತ. ಇಲ್ಲ ಅವರೇ ಪುಷ್ ಮಾಡಿದ್ರು. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲ ಮಾಡೋಕ್ಕಾಗುತ್ತೆ, ಕಲಾವಿದ ಅಂದಮೇಲೆ ಎಲ್ಲ ಮಾಡಬೇಕು ಅಂತ ನನಗನ್ನಿಸ್ತು. ಆಮೇಲೆ ಅದಕ್ಕೆ ಆದಂಥ ತಯಾರಿ ತೊಗೊಂಡು ಮಾನವಶಾಸ್ತ್ರ ಪ್ರೊಫೆಸರ್ ಯಾವ ರೀತಿ ಇರ್ತಾರೆ, ಕಾಲೇಜ್ಗೆ ಹೋಗಿ ಪ್ರಾಕ್ಟಿಕಲಾಗಿ ನೋಡಿ, ಆಮೇಲೆ ಡೆಡ್ ಬಾಡಿನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಆ ಸ್ಟೂಡೆಂಟ್ಸನ್ನ ಕೇಳ್ಕೊಂಡು ನಾನು ಅದು ನೋಡ್ತಾರೆ ಬಾಡಿನ ಹಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನನಗೆ ಅವಾಗಲೇ ವೈಬ್ರೇಷನ್ ಸ್ಟಾರ್ಟ್ ಆಗೋಯಿತು. ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡಿಸ್ತಾರಲ್ಲ ಅಮ್ಮ ಅಂತ ಅನ್ಸ್ಬಿಡ್ತು ನನಗೆ. ಇದೇನು ಈ ಥರ ಎಲ್ಲ ಆ್ಯಕ್ಟ್ ಮಾಡೋದು ಹೆಂಗಿದು ಅಂತ. ಆಮೇಲೆ ನನಗೆ ಮಾಸ್ಕ್ ಹಾಕಿರ್ಬೇಕು ಅಂತ ಹೇಳಿದ್ರು. ಬಟ್ ಮಾಸ್ಕ್ ಹಾಕಿ ಸ್ವೆಟ್ ಆಗ್ತಿತ್ತು ನನಗೆ ಡೆಡ್ ಬಾಡಿ ಜೊತೆ. ಪ್ರಪೋಸ್ ಅಂತ ಹೇಳಿದ್ರೆ ಒಂದು ಸೀನ್ ಅಂದರೆ ಒಂದು ಫೈಟ್ ಅಂದರೆ ಮಾಡ್ಬೋದು, ಡೈಲಾಗ್ ಅಂದರೆ ಹೇಳ್ಬೋದು. ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡಿಸ್ತಾರಲ್ಲಪ್ಪ ಹೆಂಗಪ್ಪ, ಅದು 3 ಗಂಟೆ ರಾತ್ರಿ ನೈಟೇ ಶೂಟ್ ಮಾಡಬೇಕು ಅಂತಾರೆ. ನಾನು ಕೇಳಿದೆ, ಮೇಡಮ್ ಬೆಳಗ್ಗೆ ಮಾಡೋಣ ಬಿಡಿ ಮೇಡಮ್. ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆನೇ ಮನೇಲಿ ಎಲ್ಲಿ ಜಪ್ಪ ಮಗನೇ ಅಂತಾರೆ ನಮ್ಮಮ್ಮ.
ಇಲ್ಲಮ್ಮ ಶೂಟಿಂಗು ಇದೇನೋ ಅಮಾವಾಸ್ಯೆ ಟೈಮಲ್ಲೆಲ್ಲ ನಾನು ಡೆಡ್ ಬಾಡಿ ಇಟ್ಕೊಂಡು ಏನು ಮಾಡ್ತಾ ಇyyಪ್ಪ ನೀನು, ಇಲ್ಲ ಡೈರೆಕ್ಟ್ರು ಹಂಗೆ ಮಾಡಿಸ್ತಾ ಇದ್ದಾರೆ ಅಂದರೆ ವಿಭಿನ್ನವಾಗಿತ್ತು. ಆಮೇಲೆ ಹೋಗ್ತಾ 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 ಅಭ್ಯಾಸ ಆಯಿತು ಶೂಟಿಂಗ್. ಒಂದು ಇನ್ಫ್ಯಾಕ್ಟ್ 4ನೇ ದಿನನೇ ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡಿಸ್ಬಿಟ್ರು ನನಗೆ. ನಾನು ಕ್ಲೈಮ್ಯಾಕ್ಸಲ್ಲಿ ಮಾಡಿಸ್ತಾರೆ ಅಂದ್ಕೊಂಡೆ, ಬಟ್ 4ನೇ ದಿನದಲ್ಲೇ ಮಾಡಿಸೋದ್ರಿಂದ ಓಕೆ ಒಂದು ಚೆನ್ನಾಗಾಯಿತು. ನನಗೊಂದು ಎನರ್ಜಿ ಬಂತು, ಅಂದರೆ ಮಾಡಬಹುದು, ಇಂಥ ಪಾತ್ರನ ಮಾಡಬಹುದು ಅಂತ. ಡೈಲಾಗ್ ವರ್ಷನ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮೇಡಮೇ ಅವರೇ. ಇಂಗ್ಲೀಷ್ ವರ್ಷನ್ ಆಗಿರ್ಬೋದು, ಆಮೇಲೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಇದೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹ್ಯಾಪಿಯಾಗಿದ್ದೀನಿ. ಅಂದರೆ ಒಬ್ಬ ನ್ಯೂ ಕಮ್ಮರ್ಗೆ ಈ ಥರ ಪಾತ್ರ ಸಿಗೋದು ತುಂಬ ರೇರು. ಬಾಲು ಸರ್ ಅದೇ ಹೇಳ್ತಿರೋ, ನೀನು ಮಾಸ್ ಹೀರೋ ಆಗ್ಬೋದು, ಕ್ಲಾಸ್ ಹೀರೋ ಆಗ್ಬೋದು, ಬಟ್ ಈ ಥರ ಪಾತ್ರ ಮಾಡೋದಿದೆಯಲ್ಲ ತುಂಬ ಡಿಫಿಕಲ್ಟು. ಅದನ್ನ ನೀನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ಯಾ ಅಂತ ಹೇಳಿದ್ರೆ. ಯಾಕೆಂದರೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಚೆನ್ನಾಗಿದೆ. ಒಂದು 20 ನಿಮಿಷ ಮೈ ಜುಮ್ ಅನಿಸುತ್ತೆ. ಆ ಥರ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನಿಮಗೆ ಸೆಟ್ ಹುಡುಗರೆಲ್ಲ ಕ್ಲಾಪ್ಸ್ ಹೊಡ್ಬಿಡ್ತಾರೆ. ನಿಮ್ಗೆ ಅವಾಗ ಒಂದು ಸ್ವಲ್ಪ ಇಷ್ಟು ಗೆದ್ದಿದ್ದೀವಿ ಅಂತ ನನಗೆ ಫೀಲ್ ಆಯಿತು. ಅದೊಂದು ಖುಷಿ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.